ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಶ್ರೀ ಹಟ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಚಾನಲ್ಗೆ ಸಪೋರ್ಟ್ ಮಾಡಿ. ಬ್ಲೌಸ್ ಬಿಡ್ತು ಹತ್ತಿದೆ, ಕಚ್ಚಾ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಮತ್ತು ಲೆಂತು 13.5, ಅರ್ಧ ಇಂಚು ಮೇಲ್ಗಡೆ ಮತ್ತು ಕೆಳಗಡೆ ಅರ್ಧ ಇಂಚು ಎಕ್ಸ್ಟ್ರಾ. ಮಾರ್ಕರ್ ಇಲ್ಲ, ಪೆನ್ನಲ್ಲೇ ಮಾರ್ಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಡೀಪ್ ಅಗಲ 4 ಇದೆ ಮತ್ತು ಡೀಪು 6.5. ಎರಡು ಕಡೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಎಳಿತಾಯಿದ್ದೀನಿ. ಮತ್ತು ಬ್ಯಾಕ್ ಶೇಪು ಯಾವ ಥರ ಬೇಕೋ ಆ ಥರ ಲೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಕಾಣ್ತಾ ಇದೆಯಾ? ಈಗ ಇದರ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಶೋಲ್ಡ್ರು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು, ಸ್ಟಿಚ್ ಬರುತ್ತೆ. ಸ್ಲೀವ್ ಆರ್ಮಲ್ ರೌಂಡು 7.5 ಇದೆ, 7 ತಗೊಂಡ್ರೆ ಸಾಕು. ಮತ್ತು ಸ್ಟಿಚಿಂಗಲ್ಲಿ ಹೋಗುತ್ತೆ ಅರ್ಧ ಇಂಚು. ಸ್ಟ್ರೈಟಾಗಿ ಲೈನ್ ಹಾಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಶೇಪ್ ತಗೊಳ್ಳಿ. ಚೆಸ್ಟ್ ಲೆಂತು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಮುಗೀತು. ಈಗಿನ ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ ಸೇಮ್ ಫ್ರಂಟ್ ಪಾರ್ಟ್ ಮೇಲೆ ಮಾಡಿ ಇಟ್ಕೊಂಡು ಸ್ಲೀವ್ ಯಾವ ಸೈಜ್ ಇದೆ ಅದೇ ಸೈಜ್ ಮಾರ್ಕ್ ಮಾಡ್ಕೋಬೇಕು. ಇದು ಲೆಂತು ಸೇಮ್ ಸೈಜ್. ಡೀಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಡೀಪು ಇದು 7.5 ಇದೆ. ಶೇಪ್ ತೊಗೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಕಟ್ ಮಾಡ್ಕೊಳ್ಳೋಣ. ಈಗ ಪ್ರಿನ್ಸಸ್ ಬ್ಲೌಸ್ ಕಟ್ಟಿಂಗು ಇನ್ನೂ ಮಾರ್ಕಿಂಗ್ ಇದೆ. ಶೋಲ್ಡ್ರಿಂದ ಒಂದು 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಒಂದು 4 ಇಂಚು ಮಾರ್ಕ್ ಮಾಡ್ಕೊಂಡು ಸ್ಲೀವು ಸೆಂಟ್ರಿಗೆ ಹಾಕೊಳ್ಳಿ ಅಪ್ರಾಕ್ಸಿಮೇಟು. ನಾವು ಕೆಳಗಡೆ ಏನು ಮಾರ್ಕ್ ಮಾಡಿದ್ವಿ 4 ಇಂಚು, ಅಲ್ಲಿಂದ 1.5 ಇಂಚ್ ಮಾರ್ಕ್ ಮಾಡಿಕೊಂಡು 1.5 ಇಂಚ್ ಮಾರ್ಕ್ ಮಾಡಿ ಶೇಪ್ ಕೊಡಬೇಕು. ಮಾರ್ಕ್ ಮಾಡಾದ್ಮೇಲೆ ಕಟಿಂಗ್ ಮಾಡ್ಕೋಬೇಕು. ನಾವೇನು ಮಾರ್ಕ್ ಮಾಡಿದ್ದೀವಿ 4 ಇಂಚ್ ಬಿಟ್ಟು ಅದನ್ನು ಕಟಿಂಗ್ ಮಾಡ್ಕೋಬೇಕು.
ನೆಕ್ಸ್ಟು ಉಳಿದಿರೋ ಪೀಸ್ ಏನೈತೆ 1.5 ಇಂಚು ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಾದ್ಮೇಲೆ ಅಳತೆ ನೋಡ್ಕೋಬೋದು. ಶೇಪ್ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಬರುತ್ತೆ ಅಳತೆ. ಶೇಪ್ ಕರೆಕ್ಟಾಗಿದೆ, ಅಳತೆ ಕರೆಕ್ಟಾಗಿ ಬಂದೈತೆ. ಬ್ಯಾಕು ಮತ್ತು ಫ್ರಂಟು ಕಟಿಂಗ್ ಮುಗೀತು. ನೆಕ್ಸ್ಟು ಸ್ಲೀವ್ ಕಟಿಂಗ್ ಮಾಡೋದ. ನಾವು ಕಟ್ ಮಾಡಿರೋದು 2 ಬ್ಲೌಸು ಸೇಮ್ ಸೈಜು, ಲೈನಿಂಗ್ ಪೀಸ್ ಮೇಲೆ ಮಾರ್ಕ್ ಮಾಡಿರೋದು. ಸ್ಲೀವ್ ಪೀಸ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕು, ಮತ್ತು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಸ್ಲೀವ್ ಲೆಂತು 10, ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕು. ಅದಕ್ಕೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಮತ್ತು ಲೈನ್ ಹಾಕಿರೋದ್ರಿಂದ ಒಂದು 2.5 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳೋ. ಒಂದು ಲೈಟಾಗಿ ಲೈನ್ ಹಾಕೊಳ್ಳಿ. ಆರ್ಮರ್ ರೌಂಡು 7 ಇದೆ, ಮತ್ತು 1.5 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಮತ್ತು ಶೇಪು ಲೈಟಾಗಿ ಶೇಪ್ ತೊಗೊಂಬನ್ನಿ. ಸ್ಲೀವ್ ಫ್ರಂಟು 5 ಇದೆ, 1.5 ಇಂಚು ಎಕ್ಸ್ಟ್ರಾ, ಮತ್ತು ಸ್ಟ್ರೈಟಾಗಿ ಲೈನ್ ಹಾಕೊಳ್ಳಿ. ಈಗ ಕಟ್ ಮಾಡೋದ ಸ್ಲೀವ್ನ. ಈಗ ಎಸ್ ಕಟ್ಟಿಂಗ್ ಮಾರ್ಕ್ ಮಾಡೋದ. ಲೈಟಾಗಿ ಒಂದು ಅರ್ಧ ಇಂಚಿಂದ 3/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಸ್ಲೀವ್ ಕಟಿಂಗ್ ಮುಗೀತು. ಒಂದು ಬ್ಲೌಸ್ದು ಸ್ಲೀವ್ ಕಟ್ ಮಾಡಿದೆ, ಮತ್ತು ಅದನ್ನು ಇನ್ನೊಂದು ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಸೇಮ್ ಸೈಜ್ ಕಟ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಜಾಸ್ತಿ ಆಗುತ್ತೆ, ಥಿಕ್ನೆಸ್ ಜಾಸ್ತಿ ಇದೆ, ಕತ್ಲೆ ಕಟ್ ಮಾಡೋಕ್ಕಾಗಲ್ಲ ಅಂತ ಸಪ್ರೇಟ್ ಕಟ್ ಮಾಡಿದ್ದೆ. ಎರಡು ಬ್ಲೌಸ್ದು ಕಟಿಂಗ್ ಮುಗಿದಿದೆ. ಫ್ರಂಟ್ ಪಾರ್ಟಲ್ಲಿ ಮಧ್ಯೆ ಕಟ್ ಮಾಡ್ಕೋಬೇಕು, ಅದನ್ನ ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊತೀನಿ. ಲೈನಿಂಗ್ ಪೀಸೆಲ್ಲ ಕಟ್ ಮಾಡಾಗಿದೆ. ಈಗ ಬ್ಲೌಸ್ ಪೀಸು ಲೈನಿಂಗ್ನ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಇಡುವಾಗ ಸ್ಲೀವ್ ಡಿಸೈನು ಬಾರ್ಡ್ರು ಯಾವ ಕಡೆ ಇದೆ ನೋಡಿಕೊಂಡು ಇಟ್ಕೊಂಡು ಅದನ್ನ ಕಟ್ ಮಾಡ್ಕೋಬೇಕು. ಲೈನಿಂಗ್ ಪೀಸ್ಗಿಂತ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಬ್ಲೌಸ್ ಪೀಸ್ ಕಟ್ ಮಾಡ್ಕೋಬೋದು. ಪ್ರಿನ್ಸಸ್ ಬ್ಲೌಸ್ ಕಟಿಂಗ್ ಮುಗೀತು. ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ.